ಈ ಪಲ್ಲವಿ ಹೇಳ್ಕೊಂಡು ಹೋಗ್ತಾರ. ಏನದು ಅಂದ್ರ ಇಲ್ಲಿ ಇವು ಯಾವಪ್ಪ ಅಂದ್ರ ಇವು ಜನನ ಮರಣ ಹಸಿವು ತೃಷಿ ಮೊದಲಾದ ಏನು ಧರ್ಮಗಳದಾವಲ್ಲ ಇವು ನಿನಗಿಲ್ಲ. ಇವು ಎಲ್ಲವೂ ಕೂಡ ಎಲ್ಲಿ ಅದಾವಪ್ಪ ಅಂದ್ರ ಊರ್ಮೆ. ಇವು ಒಂದು ದೃಷ್ಟಾಂತ ಕೊಟ್ಟಿವ. ಊರ್ಮೆ ಅಂದ್ರ ಇಲ್ಲಿ ಒಂದು ಏನು ದೃಷ್ಟಾಂತ ಕೊಟ್ಟು ಹೇಳ್ತಾರ ಅಂದ್ರ ಈ ಸಮುದ್ರದೊಳಗ ತೆರೆಗಳೇನು ಬರ್ತಾವಲ್ಲ, ಸಣ್ಣ ತೆರೆಗಳು ದೊಡ್ಡ ತೆರೆಗಳು ಏನೇನೇ ತೆರೆಗಳು ಬಂದ್ರು ಕೂಡ ಅವು ತೆರೆ ಎಲ್ಲಿಂದ ಬಂದಾವಪ್ಪ ಅಂದ್ರ ಆ ನೀರಿನಿಂದನೇ ಬಂದಾವು. ಹಂಗ ಇಲ್ಲಿ ಏನಾಗ್ಯಾವಪ್ಪ ಅಂದ್ರೆ ಇವೆಲ್ಲವೂ ಕೂಡ ನಿನಗ ಜನನ ಮರಣ ಹಸಿವು ತೃಷಿ ಮೊದಲಾದಗಳು ಧರ್ಮಗಳು ನಿನಗಿಲ್ಲ. ಇವು ಧರ್ಮಗಳು ಎಲ್ಲಿ ಅದಾವಪ್ಪ ಅಂದ್ರ ಈ ದೇಹಕ್ಕ ನಾಮರೂಪಾತ್ಮ ಒಳ್ಳಂತ ಈ ದೇಹಕ್ಕ ಅದಾವು ಅನ್ನುವಂಥದ್ದನ್ನ ಇಲ್ಲಿ ಬೇರ್ಪಡಿಸಿ ನಿನಗಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಹೋಗ್ತಾರ. ನೇತಾಡುವ ಕೇಶಪಾಶುಳ ಮೈತ್ರಿಯೇ, ಈ ಧರ್ಮವು ನಿನಗೆ ಹೇಗೆ ಸಂಬಂಧವಿಲ್ಲವೋ ಅದರಂತೆ ಜನನ ಮರಣ ಹಸಿವು ತೃಷ ಮೊದಲಾದ ಧರ್ಮಗಳು ನಿನಗೆ ಇರುವುದೇ ಇಲ್ಲ. ಇವಕ್ಕೆ ಊರ್ಮೆ ಎಂಬ ನಾಮ ಯಾಕಂದ್ರೆ ಸಮುದ್ರದಲ್ಲಿರುವ ತೆರೆಗಳು ಒಂದರ ಮೇಲೊಂದು ಬರುವಂತೆ ಇವು ಒಂದು ತಪ್ಪಿದ್ರೆ ಮತ್ತೊಂದು ಯಾವಾಗಲೂ ಬರುವಂತ ಸ್ವಭಾವವುಳ್ಳಗಳಾಗಿವೆ. ಆದ್ದರಿಂದ ಇವುಗಳಿಗೆ ತೆರೆ ಎಂದು ಕರೆಯುವರು. ಇದರಂತೆ ಸತ್ವ ರಜ ತಮ ಗುಣಗಳಾದರೂ ಒಂದಿಲ್ಲ ಒಂದು ಇರತಕ್ಕ ಸ್ವಭಾವಗಳಿಗಾಗಿವೆ. ಅಂದರೆ ಒಂದು ದೃಷ್ಟಾಂತ, ನೆಗ್ಗಿಲ ಮುಳ್ಳಿನಂತೆ ಒಂದು ಗುಣಧರ್ಮ ಇದ್ದಾಗ ಎರಡು ಗುಣಗಳು ಬಿದ್ದಿರ್ತವೆ ಎಂಬ ಭಾವ. ಅಂತೆಯೇ ಇವು 6 ಊರ್ಮಿಗಳು 3 ಗುಣಗಳು ಶುದ್ಧ ಅರುರೂಪನಾದ ತನ್ನಲ್ಲಿ ಇರುವುದಿಲ್ಲ. ಇವು ಎಲ್ಲವೂ ಕೂಡ ಎಲ್ಲಿದಾವಪ್ಪ ಅಂದ್ರ ಈ ದೇಹದ ನಾನಂದು ಚಿದಾಭಾಸನೊಳಗೆ ಅದಾವು, ನಿನ್ನೊಳಗಿಲ್ಲ ಅನ್ನುವಂಥದ್ದನ್ನ ನಮ್ಗೆ ಇಲ್ಲಿ ಸ್ಪಷ್ಟ ಹೇಳ್ತಾರ. ಇವು ಅದಕ್ಕೆ ಹೆಂಗದಾವಪ್ಪ ಅಂದ್ರೆ ಈಗ ಬಿಡಿಸಿ ಹೇಳ್ತಾರ. ಮತ್ತ ನಾ ಸಾಯ್ತೀನಿ ಅಲ್ರಿ ತಿಳಿ ಪ್ರಶ್ನೆ ಮಾಡ್ತಾನ. ಮತ್ತ ನನಗೆ ಹಸು ಹಾಕದಲ್ರಿ, ಮತ್ತೆ ಇವು ಎಲ್ಲವನ್ನು ಕೇಳಿದಾಗ ಇದಕ್ಕ ನೀವು ನೋಡಪ್ಪ ಇವು ಹಸುವ ತೃಷ ಪ್ರಾಣಕ್ಕದವನು ಅಂತದೇನು ಈ ಮುಂದಿನ ನುಡಿಯೊಳಗೆ ಒಂದೇ ನುಡಿಯೊಳಗೆ ಹೇಳ್ಕೊತ ಹೋಗ್ತಾರ. ಏನ್ ಹೇಳ್ತಾರ, 6 ತೆರೆಗಳು ವಿಶೇಷ ರೂಪದಿಂದ ಇಲ್ಲಿ ವರ್ಣ ಮಾಡ್ಕೊತ ಹೋಗ್ತಾರ. ಏನ್ ಹೇಳ್ತಾರಂದ್ರ ಜನನ ಮೃತ್ಯು ಒಡಲಿಂಗೆ, ಹುಟ್ಟು ಸಾವು ಎದಕ್ಕದವು ಈ ಶರೀರಕ್ಕದವು. ಹರಣಕ್ಕೆ ಕ್ಷುಧ ತೃಷೆ, ಹರಣಕ್ಕೆ ಅಂದ್ರ ಪ್ರಾಣಕ್ಕ, ಹಸಿವು ತೃಷ ಪ್ರಾಣಕ್ಕದವು. ಇದು ಹುಟ್ಟು ಸಾವು ಎದಕ್ಕದವು ಈ ಒಡಲಿಂಗ ಅಂದ್ರೆ ದೇಹಕ್ಕದವು ಶರೀರಕ್ಕದವು. ಮತ್ತೆ ಈ ಹಸಿವು ತೃಷಿ ಅದಕ್ಕದಾವ ಅಂದ್ರ ಪ್ರಾಣಕ್ಕದಾವು. ಹಸು ಆಗ್ತದ, ನೀರುಡಿಕೆ ಆಗ್ತದ, ಎದಕ್ ಆಗ್ತದ ಅಂದ್ರೆ ಪ್ರಾಣಕ್ಕ ಆಗ್ತದ. ನಮ್ಮ ಅನುಭವಕ್ಕೆ ಹೋದಾಗ ನಮ್ ಪ್ರತ್ಯಕ್ಷ ಅನುಭವ ನೋಡು. ನಾವು ಶರೀರ ಏನಾಯ್ತಪ್ಪ ಅಂದ್ರೆ ಇವತ್ತ ಇದಕ್ಕ 6 ವಿಕಾರ ಆಗ್ತಾವನು ನಮ್ ಪ್ರತ್ಯಕ್ಷ ಅದ. ಹುಡ್ತದ, ಬೆಳಿತದ, ತೋರ್ತದ, ಒಂದ್ ದಿವ್ಸ ಏನಾಗ್ತದ ಅಂದ್ರ ಮುಪ್ಪ ಆಗ್ತದ, ಒಂದ್ ದಿವ್ಸ ಇಲ್ಲಾರಂಗ ಆಗ್ತದ. ಈ ವಿಕಾರ ಆಗುದು ನಾನು ಅರಿತೀನಿ. ಇದಕ್ಕೆ ಶರೀರಕ್ಕ 6 ವಿಕಾರಗಳಿಂದ ಕೂಡ್ಯದ. ಮತ್ ಇದು ಒಂದ್ ದಿವ್ಸ ಇಲ್ಲಾರಂಗ ಆಗ್ತದ ಅಂತ ನಮ್ಗೆಲ್ಲರಿಗೆ ನಮ್ ಪ್ರತ್ಯಕ್ಷ ಅನುಭವ ಐತಿ. ಮತ್ ಇದಕ್ಕೆ ಏನಾಗ್ತದ ಅಂದ್ರ ಹಸಿವ ತೃಷಿ ಹಾಕವಲ್ರಿ ನನಗೆ ಆಗ್ತಾವು ಅಂತ ಇದ್ರು ಅಂತಾನ. ಮತ್ತ ನಾ ಹಸು ಸಾಯ್ತೀನಿ ಮತ್ ನನಗ್ ಹಸು ಹಾಕದ ಅಂದ್ರ ಪ್ರಾಣಕ್ಕ ಅಂತ ಹೇಳಿದ್ರೆ ಹೆಂಗಪ್ಪ ಅಂದ್ರ ನಮ್ ಬಹಳ ನುಡಿಕೆ ಐತಂದ್ರ ದೌಡ್ ನೀರ್ ಕೊಡ್ರಿ ನನಗ್ ಪ್ರಾಣ ಹೋಗ್ತದ. ಯಾಕ ಆ ನೀರಿನ ಮ್ಯಾಗ ಅದ ಏನಿತ್ತದ ಅಂದ್ರ ಹಸಿವ ತೃಷದ ಮ್ಯಾಗ ಪ್ರಾಣ ನಿತ್ತದ. ಒಂದ್ ದಿವ್ಸ ದಿನ ಅನ್ನ ನೀರ್ ಇರ್ಲಿಕ್ಕಂದ್ರ ಏನಾಗ್ತದ, ಇದು ಪ್ರಾಣ ಹೊರಟು ಹೋಗ್ತದ. ಈ ಪ್ರಾಣವೇ ನಾನು ಅಂತ ತಿಳ್ಕೊಂಡಿಯಲ್ಲ, ಇದು ಕೂಡ ನೀನ್ ಆತ್ಮ, ಈ ಪ್ರಾಣವೇ ಆತ್ಮ ಅಂತ ತಿಳ್ಕೊಂಡಿಲ್ಲ. ಈ ಆತ್ಮ ನೀನಲ್ಲ. ಇದು ಏನ ಅಂದ್ರ ಈ ಪ್ರಾಣ ಎದರ ಮ್ಯಾಲ ನಿತ್ತದ, ಹಸುವ ತೃಷಿದ ಮ್ಯಾಲ ನಿತ್ತದ. ಈ ದೇಹ ಹೆಂಗೈತಪ್ಪ ಅಂದ್ರ ಹುಟ್ಟು ಸಾವಕಿ ದೇಹಕ್ಕ ಆಗ್ತದ, ಹಸಿವ ತೃಷ ಪ್ರಾಣಕ್ಕ ಹಾಕದ, ನಿನಗ ಆಗುದಿಲ್ಲ. ನೀನಂದ್ರೆ ಯಾರು? ಆತ್ಮ ನಿನಗೆ ಏನು ಇಲ್ಲಿವು. ಮುಂದೆ ಏನ್ ಹೇಳ್ತಾರಂದ್ರ ಜನಿತ ಮೃತ್ಯು ಒಡಲಿಂಗೆ, ಹರಣಕ್ಕೆ ಕ್ಷುಧೆ ತೃಷೆ, ಪರಿಶೋಕ ವ್ಯಾಮೋಹ ಬುದ್ಧಿಗೆ. ಪರಿಶೋಕ, ಶೋಕ ಅಂದ್ರೆ ಇಲ್ಲಿ ಬುದ್ಧಿಗೆ ಏನಾಕ್ಕದಪ್ಪ ಅಂದ್ರ ಇಲ್ಲಿ ಮನಸ್ಸಿಗೆ ಸುಖ ದುಃಖಗಳು ಮನಸ್ಸಿಗೆ ಆಗ್ತಾವ. ಮರು ಎದಕ್ ಹಾಕವ ಅಂದ್ರ ಬುದ್ಧಿಗೆ ಹಾಕವು. ಈ ಮನುಷ್ಯನೊಳಗ ಸಂಶಯಾತ್ಮಕ ಮನಸ್ಸಿಗೆ ಏನಾಕಪ್ಪ ಅಂದ್ರ ಕಾಮಾದಿ ಶತ್ರುಗಳು ತರಂಗಗಳು. ಕಾಮಾದಿ ಅಂದ್ರೆ ಇಂದ್ರಿಯಗಳ ಮುಖಾಂತರ, ಜ್ಞಾನೇಂದ್ರಿಯ ಮುಖಾಂತರಗಳು ಏನ್ ಮಾಡ್ತದಂದ್ರ ಮನಸ್ಸು ಸುಖ ದುಃಖಗಳನ್ನ ಅನುಭವಿಸ್ತದ ಅಂತ ನಾವ್ ಹೇಳ್ಕೊತ ಬಂದೇವಿ. ಇದು ಮತ್ತ ಸುಖ ಮುಖಗಳ ನನಗ ಅಕ್ಕವಲ್ರಿ ಅಂದ್ರೆ ಎದಕ್ ಅಕ್ಕವಪ್ಪ ಅಂದ್ರೆ ಇದು ಇಲ್ಲಿ ಮನಸ್ಸಿಗೆ ಅಕ್ಕವು. ಹೆಂಗ ಮನಸ್ಸಿಗೆ ಅಕ್ಕವನ್ನಂತ ನಾವು ಸಾಕಷ್ಟು ಹೇಳ್ಕೊತ ಬಂದೇವಿ. ಇಂದ್ರಿಯಗಳ ಮುಖಾಂತರ ಇದು ಮನಸ್ಸು ಏನ್ ಮಾಡ್ತದ, ಒಂದು ವಾಹನ ಮ್ಯಾಗ ಕೂತು ಇಂದ್ರಿಯಗಳಿಂದ ಒಂದ್ ಯಾವ್ದೋ ಭೋಗ ಮಾಡಕ್ ಹೋಗ್ತದ. 5 ಇಂದ್ರಿಯಗಳನ್ನ ಅದ್ರೊಳಗ ಒಂದ್ ಯಾವ್ದಾದ್ರು ಇಂದ್ರಿಯಗಳನ್ನ ತಗೊಂಡು ಮನಸ್ಸು ಏನ್ ಮಾಡ್ತದ, ವ್ಯವಹಾರ ಮಾಡಕ್ ಹೋಗ್ತದ ಕರ್ಮೇಂದ್ರಿಯ ಮುಖಾಂತರ.
ವಿಷಯ ತಗೊಂಡ್ ಅಲ್ಲಿ ವ್ಯವಹಾರ ಮಾಡಕ್ ಹೋಗ್ತದ. ಅಲ್ಲಿ ವಿಷಯ ಅದಕ್ಕೆ ಏನಾಯ್ತು ಅಂದ್ರ ಹಿತ ಆಯ್ತು ಅಂದ್ರೆ ಏನಾಗ್ತದ, ಮನಸ್ಸಿಗೆ ಆನಂದ ಆಗ್ತದ. ಒಂದ್ ವೇಳೆ ಅದೇ ವಿಷಯ ಏನಾಯ್ತಪ್ಪ ಅಂದ್ರ ಅಲ್ಲಿ ಏನಾರ ದುಃಖ ಆಯ್ತು ಅಂದ್ರ ಇದು ಏನಾಗ್ತದ, ದುಃಖಿ ಆಕ್ಕದ. ಎದಕ್ ಆಕ್ಕವು? ಮನಸ್ಸಿಗೆ ಆಕ್ಕದ. ಆದ್ರೆ ಇಂದ್ರಿಯಗಳಿಗೂ ಆಗುದಿಲ್ಲ, ವಿಷಯಕ್ಕೂ ಆಗುದಿಲ್ಲ, ಪ್ರಾಣಕ್ಕೂ ಆಗುದಿಲ್ಲ, ಈ ಜ್ಞಾನೇಂದ್ರಿಗೂ ಆಗುದಿಲ್ಲ. ಆದ್ರ ಆಗೋದು ಎದಕ್ ಆಕ್ಕದ ಅಂದ್ರ ಮನಸ್ಸಿಗೆ ಆಕ್ಕದ. ಅಂದ್ರೆ ಸುಖ ದುಃಖಗಳು ಎದಕ್ಕದಾವು? ಮನಸ್ಸಿಗೆ ಅದಾವು. ಮತ್ತಿನ ಅರಿವು ಮರು ಎದಕ್ಕಪ್ಪ ಅಂದ್ರ ಅರಿತೆ, ನಾ ತಿಳಿದ ನಾ ಮರುತೆ ಅನ್ನೋದು ಎದಕ್ಕಂದ್ರ ಬುದ್ಧಿಗೆ ಅಕ್ಕವು. ಈ ಹುಟ್ಟು ಸಾವು ದೇಹಕ್ಕೆ ಅಕ್ಕವು, ಹಸಿವು ತೃಷ ಪ್ರಾಣಕ್ಕೆ ಅಕ್ಕವು. ಆದ್ರೆ ನಿನಗೇನ್ರ ನೀನ್ ಮಾಡ್ತಿ? ಎಲ್ಲವನ್ನ ತಿಳಿಯವದಿ ಅರಿಯವದಿ, ಇವು ನಿನಗೇನ್ರ ಅಕ್ಕವ ಅಂದ್ರ ಆತ್ಮನಿಗೆ ಏನ್ರ ಅಕ್ಕವ ಅಂದ್ರ ಇಲ್ಲ ಅನ್ನುವಂಥದ್ದು ಇಲ್ಲಿ ಏನಂತಾರ ಸ್ಪಷ್ಟಪಡಿಸ್ತಾರ. ಇಲ್ಲಿ ಅರಿವರ್ಗವ ಮನಸ್ಸಿಗೆ ನಿಸ್ತರಂಗ ಚರಿತ್ರೆಯು ತೋರಲು ಅರಿಯುವೆ ಉಕ್ತಂದ್ರೆ ಇಲ್ಲಿ ಚರಿತ್ರೆಗಳು ಅಂದ್ರೆ ಜ್ಞಾನ ಸಮುದ್ರದಲ್ಲಿ ಅವು ಉಕ್ತ ಊರ್ಮಗಳು ತೋರುತ್ತವೆ. ಆದ್ರೆ ಅವು ಏನ್ ಮಾಡ್ತಾವು? ತೆರೆಗಳು ಬುರುಗುಗಳು ಏನೇನಲ್ಲಿ ತೋರಿದ್ರು ಕೂಡ ಅವು ಎಲ್ಲಿ ತೋರ್ಯಾವಪ್ಪ ಅಂದ್ರ ಕಲ್ಪಿತನಲ್ಲಿ ತೋರ್ಯಾವ, ಅಜ್ಞಾನದಾಗ ತೋರ್ಯಾವ. ಆದ್ರೆ ಎಲ್ಲವೂ ಕೂಡ ವಿಚಾರ ಮಾಡಿದ್ರಿ ಅದ ಅಲ್ಲಿ ನೀರೇ ಅದ. ಆದ್ರ ನಮಗೆ ಏನಾಗಿ ತೋರ್ಯದ? ಬ್ಯಾರೆ ಬೇರೆ ಆಗಿ ತೋರ್ತದ. ಎಲ್ಲಿ ತೋರ್ಯಾವ ಅಂದ್ರ ಆ ಸಮುದ್ರೊಳಗೆ ಹೆಂಗ್ ತೋರ್ಯಾವು? ಇವು ಎಲ್ಲವೂ ತೋರಿದ್ರು ಕೂಡ ನನ್ನೊಳಗೆ ಏನು ಇಲ್ಲ, ಆತ್ಮನೊಳಗೆ ಏನು ಇಲ್ಲ. ಆತ್ಮನೊಳಗೆ ಇವು ಕಲ್ಪಿತನಲ್ಲಿ ತೋರ್ಯಾವು. ಇವನ್ ಸತ್ತಾದೊಳಗ ಇವನ ಆಶ್ರಯದೊಳಗ ತೋರ್ಯಾವು. ಆದ್ರ ಅವನೊಳಗ ನನ್ನೊಳಗೆ ಏನದ ಅಂದ್ರ ಆತ್ಮನೊಳಗೆ ಏನು ಇವು ಏನಂದ್ರ ಹಸಿವು ತೃಷ ಆತ್ಮನಿಗಿಲ್ಲ, ಹುಟ್ಟು ಸಾವು ಶರೀರಕ್ಕದು ಆತ್ಮನಿಗೆ ಏನು ಇಲ್ಲ ಅನ್ನುವಂಥದ್ದನ್ನು ಬೇರ್ಪಡಿಸಿ ಇವು ಯಾವ ನೀನ್ ಅಲ್ಲ, ಇವು ನಾನು ಅಂದ ಸಂಬಂಧ ನಿನಗೆ ಏನಾಗ್ಯದ? ಸುಖ ದುಃಖಗಳಾಗ್ಯಾವು, ಹುಟ್ಟು ಸಾವು ನನಗೆ ಆಗ್ಯಾವ ಅಂತೇಳಿ ನಿನಗ್ ಭ್ರಾಂತಿ ಒಳಗ ಅಜ್ಞಾನದೊಳಗಾಗ್ಯದ. ವಿಚಾರ ಮಾಡಿದಾಗ ಪಲ್ಲವಿ ಒಳಗ ಹೇಳ್ದಂಗ ವಿಚಾರ ಮಾಡಿದ್ರ ನನಗೆ ಎದಕ್ ಆಗ್ಯಾವಪ್ಪ ಅಂದ್ರಿ ನನಗ ಭ್ರಾಂತಿ ಒಳಗ ಅಜ್ಞಾನದೊಳಗ ತೋರ್ಯಾವು. ವಿಚಾರ ಮಾಡಿದ್ರ ಇವು ನನಗಿಲ್ಲವೇ ಇಲ್ಲ ಅಂತೇಳಿ ಯಾವಾಗ ನನಗ ಅನುಭವಕ್ಕೆ ಬತ್ತು, ಪ್ರಾಕ್ಟಿಕಲ್ ಸಾಕ್ಷಾತ್ಕಾರ ಆಯ್ತು ಅಂದ್ರ ನಾನು ಹುಟ್ಟದವನೇ ಅಲ್ಲ, ನನಗ ಸಾವೇ ಇಲ್ಲ. ನಾನು ಹುಟ್ಟಿದ್ನಂದ್ರೆ ನನಗ್ ಸಾವು ಹೇಳ್ತಿದ್ರು, ನಾನು ಹುಟ್ಟೇ ಇಲ್ಲ ಅಂದ್ರೆ ನಾನು ಸಾವನೇ ಇಲ್ಲ. ನಾನೇನದೀನಿ? ಪರಿಪೂರ್ಣ ಸತ್ತುಚಿತ ಆನಂದ ಸ್ವರೂಪನೇ ನಾನದೀನಿ ಅನ್ನುವಂಥದ್ದನ್ನ ನಮಗ ಭ್ರಾಂತಿ ಕಳ್ಯಾಕತ್ತಾರ. ಏನ್ ಇದ್ದದ್ದ ಇಲ್ಲಾರ್ದನು ಹೇಳಿಲ್ಲ, ಇದ್ದದನ್ನು ಕೊಡುದಿಲ್ಲ, ಇಲ್ಲಿ ಏನು ಇಲ್ಲ. ನನಗ ಏನಾಗ್ಯದ? ಮರು ಆಗ್ಯದ. ಆ ಮರುವನ್ನ ಕಳ್ಯಾಕ ನೋಡಿ ವಿಚಾರ ಮಾಡು. ಹಿಂಗ ಇವು ನಿನಗಿಲ್ಲ, ಶರೀರಕ್ಕೆ ಆಗ್ತದ, ಹಸಿವು ತೃಷ ಹಿಂಗ ಆಕ್ಕದ, ಬುದ್ಧಿಗೆ ಆಕ್ಕದ. ವಿಚಾರ ಮಾಡಿ ನೋಡಿದ್ರ ನಿನಗೇನು ಇಲ್ಲ ಅನ್ನುವಂಥದ್ದನ್ನು ಬೇರ್ಪಡಿಸಿ ಈ ಎಲ್ಲವನ್ನು ಅರಿಯುವಂತ ಅರುಸ್ವರೂಪ ನೀನದಿ ಎನ್ನುವಂಥದ್ದನ್ನ ಇಲ್ಲಿ ನಮಗೆ ಇಲ್ಲಿ ತಿಳಿಸಿ ಹೇಳಕತ್ತಾರ. ಮುಂದೆ ಏನಂತಾರ ಅಂದ್ರ 2ನೇ ನುಡಿ ಒಳಗ ಇವು ಮತ್ತ 3 ಗುಣಗಳರ ನಮಗ್ ತೋರ್ತಾವಲ್ಲ, ಸತ್ವ ಗುಣ, ರಜೋಗುಣ, ತಮೋ ಗುಣಗಳೊಳಗ ತೋರ್ತಾವಲ್ಲ ಇಲ್ಲಿ ಅಂದಾಗ ನಾವು ಸತ್ವ ಗುಣವನ್ನ ವೃದ್ಧಿ ಮಾಡ್ದೇವ ಅಂದ್ರ, ಸತ್ವ ಗುಣವನ್ನ ಬೆಳೆಸ್ದೇವಂದ್ರ ಅದರ ಕಾರ್ಯಗಳು ಹೆಂಗಿರ್ತಾವು? ಅದ್ರ ಕಾರ್ಯವನ್ನು ನೀನ್ ಅರಿತಿ, ರಜೋಗುಣದ ಕಾರ್ಯವನ್ನು ಅರಿತಿ, ತಮೋ ಗುಣದ ಕಾರ್ಯಗಳನ್ನ ಅರಿತಿ. ಆದ್ರ ಸತ್ವ ಗುಣದಿಂದ ಆಗುವಂತ ಕಾರ್ಯದಿಂದ ನಿನಗೆ ಏನೇನು ಫಲ ಆಗ್ತದ ಅಂತ ಇಲ್ಲಿ ಹೇಳ್ತಾರ. ಈ ಸತ್ವ ಗುಣ ವೃದ್ಧಿ ಆಗ್ಬೇಕಾದ್ರ, ಈ ಜ್ಞಾನ ನಮಗ ಬರ್ಬೇಕಾದ್ರ, ತಿಳಿಬೇಕಾದ್ರ ನಮಗ ಸತ್ವ ಗುಣವನ್ನ ವೃದ್ಧಿ ಮಾಡ್ಬೇಕಾಗ್ತದ. ಸತ್ವ ಗುಣ ಹೆಂಗ ವೃದ್ಧಿ ಆಕ್ಕದ್ರಿ ಅಂದ್ರ ನಾವ್ ಏನು ದಿನ ನಾಮಸ್ಮರಣೆ ಮಾಡ್ತೇವಲ್ಲ, ಆ ನಾಮಸ್ಮರಣೆ ಒಳಗ ಮಾತ್ರ ಸತ್ವಗುಣ ವೃದ್ಧಿ ಆಕ್ಕದ. ಸತ್ವಗುಣ ಉಳ್ಳವ್ರಿಗೆ ಮಾತ್ರ ನಾಮಸ್ಮರಣೆ ಮಾಡಕ್ ಬರ್ತದ, ಎಲ್ಲರಿಗೆ ನಾಮಸ್ಮರಣೆ ಮಾಡಕ್ ಬರುದಿಲ್ಲ. ಮತ್ತ ಆ ಸತ್ವಗುಣ ಉಳ್ಳವ್ರಿಗೆ ಮಾತ್ರ ಜಪ ಪೂಜಾ ಒಂದ್ ಏನಾದ್ರೂ ಒಂದು ಕಾರ್ಯಗಳನ್ನ ಮಾಡ್ಬೇಕಾದ್ರ ಅವು ರಜೋಗುಣದವ್ರಿಗೆ ತಮೋ ಗುಣದವ್ರಿಗೆ ಬರುದೇ ಗುಣಗೊಡಂಗಿಲ್ಲ. ನಾನು ಎಷ್ಟು ಸಾಕಷ್ಟು ಹೇಳ್ತೇನೆ. 10 ಮಣಿಯಿಂದ ಒಂದು ಭಗವಂತನ ಒಂದು ಫೋಟೋ ಇಟ್ಟು ಒಂದು ಒಳ್ಳೆ ಎಲ್ಲರೂ ಕೂಡ ನಾವು ಮನಿಯೊಳಗ ನಾಮಸ್ಮರಣೆ ಮಾಡ್ದೇವು ಅಂದ್ರ ಅದು ಎಂತ ಮನಿ ಆನಂದ ಇರ್ತದ ನಾವೇ ಕಂಡ್ಕೊಳ್ಳೋಣ. ಇದು ಪ್ರತ್ಯಕ್ಷ ಅನುಭವದ. ನಾವ್ ಅದನ್ನ ಬಿಟ್ಟು ಬರೀ ಚಂತನ ಸಂಸಾರ ವಿಚಾರ ಮಾಡಿದ್ರು ಕೂಡ ಅದ್ರ ಫಲಗಳು ಏನದಾವು, ಅದ್ರ ಶಾಂತಿ ಸಮಾಧಾನ ಏನದಾವು. ನೀವು ರೊಕ್ಕದ ಕೋಟಿ ಗಟ್ಲೆ ನೀವು ಚಂತನ ಅದನ್ನೇ ಸಂಬಂಧ ವಿಚಾರ ಮಾಡ್ರಿ, ಅದ್ರ ಸಂಬಂಧ ಏನದಾವು. ನಾವು ಚಂಜಿ ಮಾಡಿ 1 ತಾಸ ಎಲ್ಲರೂ ಕೂತು ಮನೆಯೊಳಗೆ ಕೂತು ನಾಮಸ್ಮರಣೆ ಪೂಜಾ ಏನೋ ಯೋಗ ಧ್ಯಾನ ಇಂತ ಅನುಭವ ಶರಣರ ವಚನಗಳನ್ನ ಒಂದಿಷ್ಟು ಎಲ್ಲರೂ ಕೂತು ಅನ್ನೋದ್ರಿಂದ ಅಲ್ಲಿ ಅಂತ ಸತ್ವಗುಣ ವೃದ್ಧಿ ಆಕ್ಕದ. ಇದು ಯಾರಿಗೆ ಸಾಧ್ಯ ಅಂದ್ರೆ ಎಲ್ಲರಿಗೆ ಸಾಧ್ಯ ಏನಿಲ್ಲಂದ್ರಿ ಇಲ್ಲ, ಸತ್ವಗುಣ ಉಳ್ಳವರಿಗೆ ಮಾತ್ರ ಸಾಧ್ಯ ಅದ. ಆ ಶಕ್ತಿ ಬರಬೇಕಾದ್ರೆ ಎಲ್ಲರಿಗೆ ಬರಕ್ ಸಾಧ್ಯನೇ ಇಲ್ಲ. ಪಾಪಿಗಳಿಗೆ, ಅಜ್ಞಾನಿಗಳಿಗೆ, ಪರಾಧೀನಿದ್ದವ್ರಿಗೆ ಇದು ಸಾಧ್ಯನೇ ಇಲ್ಲ. ಯಾಕ
ಅವ್ರಿಗೆ ಏನು ಸತ್ಯ ಆಗಿ ತೋರ್ಯದಂದ್ರ ಈ ತೋರುವ ನಾಮರೂಪಾತ್ಮಕ ಜಗತ್ತೇನೆ ಸತ್ಯ ಅನ್ನುವಂಥದ್ದನ್ನ ಭ್ರಾಂತಿ ಒಳಗ ಇವ್ರು ಏನ್ ಮಾಡ್ತಾರ, ರಜೋಗುಣದವರು ತಮೋ ಗುಣದವ್ರು ಇರ್ತಾರ ಅನ್ನುವಂಥದ್ದನ್ನ ಈ ಮೂರು ಗುಣಗಳಿಗೂ ಆತ್ಮನಿಗೆ ಏನೂ ಆಗುದಿಲ್ಲ. ಈ ಮೂರು ಗುಣಗಳಿಂದ ಈ ದೇಹಕ್ಕಾಗುವ ಕಾರ್ಯಗಳೇನದಾವಲ್ಲ, ಇದ್ರಾಗ ಹೆಂಗ ಸುಖ ದುಃಖಗಳು ಆಗ್ತಾವಲ್ಲ, ಈ ಇವಕ್ಕಾಗ್ತಾವ ಅನ್ನುವಂಥದ್ದು ಬೇರ್ಪಡಿಸಿ ತಿಳಿಸ್ತಾರ. ಮತ್ತ ನಾವು ಸತ್ತು ಗುಣ ಆದೇವಪ್ಪ, ನಮ್ಗೆ ಏನ್ ಫಲ ಅದ ಅಂದ್ರೆ ಇಂಥ ಒಳ್ಳೆ ನಿನಗ ಶಾಂತಿ ಸಮಾಧಾನ ಅದ. ಮತ್ತ ಈ ಮನ ಬುದ್ಧಿಲಿಂದ ನಿನಗ ಜ್ಞಾನ ಆಕ್ಕದ. ಜ್ಞಾನ ಆಯ್ತು ಅಂದ್ರೆ ನಿನಗೆ ಏನಾಕ್ಕದ, ಮೋಕ್ಷ ಆಕ್ಕದ. ಜ್ಞಾನ ತಿಳಿಯುವಂಗ, ಸತ್ಸಂಗ ಮಾಡುವಂಗ, ಶರಣರ ಸೇವಾದಿಗಳನ್ನ ಮಾಡುವಂಗ, ನಾನು ಆರುವಂತ ತಿಳಿಯುವಂತ ವಿಚಾರ ಯಾವಾಗ ಬರ್ತದ ಅಂದ್ರೆ ಸತ್ವಗುಣದವ್ರಿಗೆ ಬರ್ತದ. ಅವ ಸತ್ವಗುಣದಿಂದನೇ ಮಾತ್ರ ಏನಾಕ್ಕದ, ಅಲ್ಲಿ ಜ್ಞಾನ ಆಕ್ಕದ ಅಂತೇಳಿ ಹೇಳೋರು ಅದಾರ. ಈ ಮೂರು ಗುಣಗಳು ಆತ್ಮನಿಗೆ ಏನು ಸಂಬಂಧ ಇಲ್ಲ. ನಿನಗೇನಾದವಲ್ಲ, ಈ ಮೂರು ಗುಣದೊಳಗ ಸತ್ತು ಗುಣವನ್ನ ವೃದ್ಧಿ ಮಾಡ್ಕೊಂಡೆ ಅಂದ್ರ ನಿನಗ್ ಜ್ಞಾನ ಆಕ್ಕದ. ಜ್ಞಾನದಿಂದಲೇ ಮೋಕ್ಷ ಆಕ್ಕದ ಅನ್ನುವಂಥದ್ದನ್ನ ಈ ಮೂರು ಗುಣಗಳು ಆತ್ಮನೊಳಗೆ ಇಲ್ಲ ಮೈತ್ರೆ. ಇವು ಕೇಳು ಅನ್ನುವಂಥದ್ದನ್ನ ಇಲ್ಲಿ ಮೂರು ನುಡಿಯನ್ನು ಹೇಳ್ಕೊತ ಹೋಗ್ತಾರ. ದೇಹಾದಿಗಳಲ್ಲಿ ತೋರುತ್ತಿರುವ ಜನನಾದಿ ತೆರೆಗಳು ಏನೊಂದು ವಿಕಲ್ಪ ರೂಪ ತೆರೆ ಇಲ್ಲದ ತನ್ನ ನಿಜ ಸ್ವರೂಪದಲ್ಲಿ ಎಂದೂ ತೋರುದಿಲ್ಲ ಅಂತೇಳಿ ಹೇಳುವಂತ ತಾತ್ಪರ್ಯವನ್ನು ಹೇಳ್ತಾರ. ಈ ಏನದಲ್ಲ, ಹುಟ್ಟು ಸಾವು ದೇಹಾದಿಗಳಿಗೆ ತೋರ್ತಾವು, ಜನನ ಮರಣಗಳು ಕೂಡ ದೇಹಾದಿಗೆ ತೋರ್ತಾವು. ಇವು ಸಂಕಲ್ಪ ವಿಕಲ್ಪ ಇವೆಲ್ಲ ಅಂತಃಕರಣ ಧರ್ಮಕ್ಕೆ ತೋರ್ತಾವ. ನಿನ್ನ ನಿಜ ಸ್ವರೂಪ ನೀನ್ ಆತ್ಮನಿದಳ, ನಿನ್ನೊಳಗೆ ಇವು ಏನು ತೋರುವುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಸತ್ವಗುಣ ಧರ್ಮಗಳನ್ನ ಹೇಳ್ಕೊತ ಹೋಗ್ತಾರ. ಇಲ್ಲಿ ಏನ್ ಹೇಳ್ತಾರ, ಜ್ಞಾನ ಸಮಾಧಿ ತದ್ಧ್ಯಾನ ಪೂಜಾದಿಯು ಧ್ಯಾನ ಜಪಾದಿ ಸಕ್ರಿಯ ನೀತಿ ಮೌನ ದಯಾದಿಗಳು ಸತ್ವಗುಣ ಧರ್ಮ ವಾ ನಿಜ ನಿತ್ಯೊಳ ಇರುತ್ತಿಲ್ಲ. ಅಂದ್ರೆ ಇಲ್ಲಿ ನಿಜ ನಿತ್ಯೊಳು ನಿಜ ಜ್ಞಾನ ಸ್ವರೂಪದಲ್ಲಿ ಇನಿತಿಲ್ಲ, ಸ್ವಲ್ಪ ಆದ್ರೂ ಆತ್ಮನೊಳಗೆ ಇಲ್ಲವೇ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾರ. ಇವು ಎಲ್ಲಿ ತೋರ್ತಾವ ಅಂದ್ರ ಇಲ್ಲಿ ಸತ್ವ ಗುಣದೊಳಗೆ ತೋರ್ತಾವ. ಮೂರು ಗುಣಗಳು ಸತ್ವ ರಜ ತಮ ಗುಣಗಳು ಏನದಾವಲ್ಲ ನಮ್ಮಲ್ಲಿ, ಇವು ಪ್ರಕೃತಿ ಒಳಗೆ ಹುಟ್ಟಿದಂತ ಮೂರು ಗುಣಗಳು ಅಂತ ಹೇಳ್ಕೊತ ಬಂದಿವಿ. ಪ್ರಕೃತಿ ಹೆಂಗದಂದ್ರ ಸತ್ವ ರಜ ತಮಗಳಿಂದ ಕೂಡಿದಂತ ಈ ಪ್ರಕೃತಿ ಒಳಗಿರುವಂತ ಈ ಮನಸ್ಸು, ಈ ಪ್ರಕೃತಿ ಒಳಗಿರುವ ಕಾರ್ಯಗಳನ್ನ ಬಳಸಿಕೊಂಡು ಇದು ಈ ಜೀವ ವ್ಯವಹಾರ ಮಾಡ್ತದ, ಈ ಶರೀರ ವ್ಯವಹಾರ ಮಾಡ್ತದ ಅನ್ನುವಂಥದ್ದು ನಾವು ತಿಳ್ಕೊಂಡು ಬಂದೇವಿ. ಹಿಂದೆ ಯಾವಾಗಲೂ ಇದನ್ನ ಕೇಳ್ಕೊತ ಬಂದೇವಿ. ಅದಕ್ಕೆ ಇಲ್ಲಿ ಏನಾಯ್ತಪ್ಪ ಅಂದ್ರ, ನಮಗ ಇನ್ನ ಹೇಳಿದಲ್ಲ, ಇಂಥ ಜ್ಞಾನ ಆಗ್ಬೇಕಂದ್ರ, ಸತ್ವಗುಣ ವೃದ್ಧಿ ಆಗ್ಬೇಕಂದ್ರ ಇಂಥ ಕರ್ಮಗಳ ಮಾಡ್ಲಾರ್ದೆ ಸಾಧ್ಯನು ಅಂದ್ರ ನಾಮಸ್ಮರಣೆ, ಇವು ಜಪ, ಈ ತಪ, ಯೋಗ, ಇವು ಪೂಜಾದಿಗಳನ್ನ ನಾವು ದಿನ ಮಾಡ್ತೀವಪ್ಪ ಅಂದ್ರ ಇದು ಎಲ್ಲರಿಗೂ ಬರ್ತದ ಅನ್ನೋದ್ರೆ ಎಲ್ಲರಿಗೂ ಸಾಧ್ಯ ಇಲ್ಲ. ಸತ್ವಗುಣ ಉಳ್ಳವ್ರಿಗೆ ಆಗ್ತದ. ಅದ್ರದ್ದು ಏನ್ ಫಲ ಆಗ್ತದ ಅನ್ನುವಂಥದ್ದನ್ನ ಹೇಳ್ಕೊತ ಹೋಗ್ತಾರ. ಇಲ್ಲಿ ಏನಾಯ್ತಪ್ಪ ಅಂದ್ರ, ಸಮಾಧಿ ಚಿತ್ತ ಏಕಾಗ್ರತೆ ತದ್ಧ್ಯಾನ ಧ್ಯೇಯ ರೂಪ ದೇವತೆಯನ್ನು ಚಿಂತಿಸುವುದು, ಪೂಜಾದಿ ವಿಧಾನ, ಸೋಡೋಪಚಾರಾದಿ ಪೂಜೆಗಳು, ಇವೆಲ್ಲವೂ ಜಪಾದಿ ಸತ್ಕ್ರಿಯ, ಅನ್ಯರು ಕೇಳಿದಂತನ್ನ ತುಟಿಗಳನ್ನು ಅಂದ್ರೆ ಅನ್ಯರು ಕೇಳಲಾರ್ದಂಗ ಯಾವಾಗಲ ಮಂತ್ರ ನಾಮಸ್ಮರಣೆಯನ್ನು ಮಾಡೋದು. ಸುಮ್ಮ ಧ್ಯಾನದೊಳಗೆ ಕೂತು ಒಂದ್ 5 ನಿಮಿಷ 10 ನಿಮಿಷ ನಾಮಸ್ಮರಣೆಯನ್ನ ತುಟಿ ಬಿಚ್ಚಲಾರ್ದಂಗ ಅಲ್ಲೇ ಆ ನಾಮಸ್ಮರಣೆಯನ್ನ ವಿಷಯಗಳಿಲ್ಲದೆ ಆ ನಾಮಸ್ಮರಣೆ ನುಡಿಯಾಕ ಬತ್ತು ಅಂದ್ರ ಇವು ನಮಗೇನಾಕದ, ಜಪ ತಪ ನಮ್ಮಲ್ಲಿ ಸಂಪತ್ತು ತಯಾರಾಕ್ಕದ. ಈ ಸಂಪತ್ತದಿಂದ ಏನಾಕ್ಕದಲ್ಲ, ಇವು ಏನದಲ್ಲ, ಕಾಮ ಕ್ರೋಧಾದಿಗಳು ದೇಹಾದಿ ಬುದ್ಧಿಗಳು ಏನಾಕ್ಕವ ಅಲ್ಲಿ ಸ್ವಲ್ಪ ನಷ್ಟ ಆಕ್ಕದ. ನೋಡ್ರಿ, ನಮ್ ಪ್ರಯೋಗಕ್ಕಿದು ನಮ್ ಶಾಸ್ತ್ರ ಏನಪ್ಪಾ ಅಂದ್ರ ಅನುಭವ ಪರ. ಈ ಉಳ್ಕಾದ್ ಏನ್ರ ಹೇಳ್ತಾರ, ಏನೇ ಹೇಳಿದ್ರು ಕೂಡ ಇದು ನಮ್ ಅನುಭವಕ್ಕೆ ಬತ್ತು ಅಂದ್ರ ನಾವು ಹೋಗಿ ಪ್ರಯೋಗಕ್ಕ. ನಮ್ಗ ಅನುಭವಕ್ಕೆ ಬರ್ಲಿಕ್ಕಂದ್ರ ನಾವು ಜಪನೂ ಮಾಡಂಗಿಲ್ಲ, ನಾಮಸ್ಮರಣೆನೂ ಮಾಡಂಗಿಲ್ಲ, ನಮ್ ವೃತ್ತಿಯನ್ನ ಶಾಂತಿ ಇಟ್ಕೊಳಕ್ಕೆ ಆಗುದಿಲ್ಲ. ಯಾಕ, ಇವು ಅನೇಕ ಜನ್ಮದೊತ್ತೆ ಇವು ದೇಹಾದಿ ಬುದ್ಧಿಗಳು ಸತ್ಯ, ಇಂದ್ರಿಯಗಳ ವ್ಯವಹಾರ ಸತ್ಯ ಒಪ್ಕೊಂಡೇವಿ. ಒಪ್ಕೊಂಡ ಸಂಬಂಧ ನಮ್ಗೆ ಏನ್ ಮಾಡ್ತದ, ಅನ್ನಕ್ಕಾಗೋದಿಲ್ಲ. ಮತ್ತಿದು ಪಾಪ ದಿಕ್ಕಿದ್ರು ಅನ್ನಕ್ಕಾಗೋದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ನಾವು ತಿಳ್ಕೊಂಡ್ ಬರ್ಬೇಕಾಗಿದೆ. ಈ ಮುಂದೆ ಏನ್ ಹೇಳ್ತಾರಪ್ಪ ಅಂದ್ರ, ಇವು ಸತ್ವ ಗುಣ ಧರ್ಮವು ಇವೆಲ್ಲ ಎಲ್ಲಿ ಅದಾವಪ್ಪ ಅಂದ್ರ ನಿಜ ಜ್ಞಾಪ್ತಿ ಒಳಗ ನಿಜ ಆತ್ಮನೊಳಗೆ ಏನಾರ ತೋರ್ತಾವನು ಅಂದ್ರೆ ಇವು ತೋರುದಿಲ್ಲ. ಮತ್ ಇವೆಲ್ಲ ಮತ್ತ ಸತ್ವ ಗುಣ ಒಳಗ ಜ್ಞಾನ ಆಕ್ಕದ ಹಂಗ ತಿಳ್ತಿರಲ್ಲ, ಇವು ಕೂಡ ಏನಾಗ್ತಾವಪ್ಪ ಅಂದ್ರ ಇಲ್ಲಿ ಹೇಳುವ ಉದ್ದೇಶನ ಮೂರು ರಜೋಗುಣ ಸತ್ವಗುಣ ತಮಗುಣ ಆತ್ಮನ ಸಹಾಯದಿಂದ ಆಗ್ತಾವು. ಆದ್ರ ಆತ್ಮನೊಳಗಿಲ್ಲವು. ಆತ್ಮನೇ ಬ್ಯಾರೆ, ಸತ್ವಗುಣ ವ್ಯವಹಾರಗಳೇನೆ ಬ್ಯಾರೆ.
ಈ ಸತ್ವಗುಣದಿಂದ ನನ್ನ ಸ್ವರೂಪ ಜ್ಞಾನ ಮಾಡ್ಕೊಳಕ್ ಬರ್ತದ. ಸತ್ವ ಸಂಜಾಯತೆ ಜ್ಞಾನಂ ಗೀತಾ ಪ್ರಮಾಣ ಐತಿ. ಸತ್ವಗುಣದಿಂದಲೇ ಮಾತ್ರ ಜ್ಞಾನ ಮಾಡ್ಕೊಳಕ್ ಬರ್ತದ. ಸತ್ವಗುಣ ತಯಾರಾಗಬೇಕಂದ್ರ ಇಂಥ ನಾಮಸ್ಮರಣೆ ಇಂಥ ಜಪ ತಪಗಳನ್ನ ಮಾಡ್ಬೇಕಾಗ್ತದ ಅನ್ನುವಂಥದ್ದು ನಾವಿಲ್ಲಿ ತಿಳ್ಕೊಬೇಕಿಷ್ಟೇ. ಮತ್ತ ನಾವ್ ಇದನ್ನ ಮಾಡಲಾರ್ದನೆ ಬರೇ ಶಾಸ್ತ್ರ ಕಲ್ತೇವಿ ಮಾತು ಹೇಳ್ದೇವಪ್ಪ ಅಂದ್ರೆ ಹೇಳಾಕ್ ಬರ್ತದ ಕೇಳಾಕ್ ಬರ್ತದ. ಯೂನಿವರ್ಸಿಟಿ ಒಳಗೆ ಅದನ್ನೇ ಹೇಳ್ತಾರ. ಆದ್ರೆ ಅವರಲ್ಲಿ ಭಕ್ತಿ ಇಲ್ಲ, ಅನುಭವ ಇಲ್ಲ, ಅದರಿಂದ ಆನಂದವನ್ನು ಹೊಂದುದಿಲ್ಲ. ಪಿಳ್ಳು ಹೇಳ್ತಾರ, ಬಹಳ ಮಂದಿ ಶಾಸ್ತ್ರ ಹೇಳ್ತೇವೆ, ಹೇಳೋರ್ಗೆ ಏನಾಗ್ತದಪ್ಪ ಅಂದ್ರೆ ಅದರಿಂದ ಸುಖವನ್ನು ಉಂಡಾರನು, ಅದರಿಂದ ಆನಂದ ಹೊಂದ್ಯಾರನು. ಯಾಕ ಬರೀ ಶಬ್ದಗಳಲ್ಲಿ ಅದಾವು. ಅದಕ್ಕೆ ನಮ್ಗೆ ಇವು ಅಂತಃಕರಣಗಳು ಶುದ್ಧ ಆಗ್ಬೇಕಂದ್ರ ಇವು ಎಲ್ಲಾನು ಕರ್ಮಗಳು ಬೇಕು. ಎಂತ ಕರ್ಮಗಳು? ಜಪ, ತಪ, ಯೋಗ, ಸತ್ಸಂಗ, ಜ್ಞಾನ. ಈ ಸತ್ಸಂಗದ ಮಹತ್ವ ಗುರ್ತಾಗಬೇಕಾದ್ರ, ಸತ್ಸಂಗಕ್ಕೆ ಬರ್ಬೇಕಾದ್ರ ಆ ಸತ್ಸಂಗದ ಬಲ ಎಟ್ಟದಂತೇಳಿ ನಮ್ಗ ತಿಳ್ಕೊಬೇಕಾಗ್ತದ. ಅದಕ್ಕೆ ನಿನ್ನೆ ನಾವು ಅಲ್ಲಿ ಹೋದಾಗ ಒಬ್ರು ಕಥೆ ಹೇಳಿದ್ರು. ನಮ್ಮ ಬ್ರಹ್ಮಾನಂದ ಸ್ವಾಮಿಗಳು ಬಂದಿದ್ರು. ಇಲ್ಲಿ ನೀವು ಕುಬಕಡ್ಡಿಗೆ ಹೋದಾಗ ಒಂದು ದೃಷ್ಟಾಂತ ಹೇಳಿದ್ರು. ಈ ಸತ್ಸಂಗದ ಫಲ ಎಂತದ ಅಂತೇಳಿ ಅವರು ದೃಷ್ಟಾಂತ ಹೇಳ್ಕೊಟ್ಟು ಹೇಳಿದ್ರು. ಏನ್ ಹೇಳಿದ್ರ ಆ ದೃಷ್ಟಾಂತ ಅಂದ್ರ, ಸತ್ಸಂಗದೊಳಗಿನ ಫಲ ಒಬ್ಬ ಈ ಯಾವ ಗುರು ಅಪ್ಪ ಅಂದ್ರ ಕಳ್ಳರ ಗುರು ಆಗ್ಲಿ, ಈ ಪ್ರಪಂಚಕರು ಏನಂತಾರೆ, ಸತ್ಸಂಗಕ್ಕೆ ಹೋಗ್ಬೇಡ, ಸಂಸಾರ ಹಾಳಕ್ಕದ, ಅದು ಹಾಳಕ್ಕದ, ಹಿಂಗ್ ಬರೀ ಇದೇನೆ ಹೇಳ್ತಿರ್ತಾರ. ಮತ್ತು ಮಕ್ಕಳಿಗೆ ಒಟ್ಟು ಸಂಸ್ಕಾರ ಬೇಡ, ಅವರು ಶ್ರೀಮಂತರಾಲಿ ಗಳಿಲಿ, ನಾವ್ ಇಟ್ಟು ಕೇಳ್ಕೊಂಡು ನಾವ್ ಏನ್ ಮಾಡಮ್ಮ ಅಂದ್ರೆ ನಮ್ಗೆ ಸಂಸಾರ ಅನುಕೂಲ ಆಗ್ಲಿ, ಹಿಂಗ್ ತಿಳ್ಕೊಂಡವ್ರೆ ಬಹಳ ಮಂದಿ ಇರ್ತಾರ. ಆದ್ರ ಆ ಸತ್ಸಂಗದ ಫಲ ಎಂತದ ಅನ್ನುವಂಥದ್ದು ನಿನ್ನೆ ಅವ್ರು ಹೇಳಿದ್ರು. ಒಂದ್ ಕತಿ ಹೇಳಿದ್ರು, ನೀವು ಕೇಳಿರಿ. ಆ ಕತಿ ಸಂದರ್ಭ ನೆಪತ್ತು ಹೇಳ್ತೇನೆ. ಒಮ್ಮೆ ಒಬ್ಬ ಕಳ್ಳ ಕಳುವಿ ಹೊಂಟಿದ್ದ. ಕಳುವಿ ಹೋಗ ಮುಂದ ಗುರು ಏನ್ ಹೇಳಿದ್ನಪ್ಪ ಅಂದ್ರ, ನೀನ್ ಎಲ್ಲಿ ಸತ್ಸಂಗವನ್ನ ಕೇಳಬಾರ್ದು, ಮಾತನಾಡಬಾರ್ದು, ಸತ್ಸಂಗಕ್ಕೆ ಹೋಗಬಾರ್ದು. ಒಂದ್ ವೇಳೆ ಹೋಗು ಪ್ರಸಂಗ ಬತ್ತು ಅಂದ್ರು ಕೂಡ ನೀನೇನ್ ಮಾಡು, ಕಿವಿಯ ಒಳಗ ಬಳ್ಳಿಟ್ಕೊಂಡು ಸತ್ಸಂಗ ಶಬ್ದ ಕೇಳಲಾರಂಗ್ ಹೋಗ್ಬೇಕು ನೋಡು ಅಂತೇಳಿ ಅವ್ನ ಗುರು ಅವ್ಗೆ ಯಾವಾಗಲೂ ಬೋಧಿಸ್ತಿದ್ದ. ಆಯ್ತು ಅಂತ ತಿಳ್ಕೊಂಡು ಒಂದ್ ದಿವ್ಸ ಅಲ್ಲಿ ಎಲ್ಲಿಯಪ್ಪ ಅಂದ್ರೆ ಒಬ್ಬರು ಶ್ರೀಮಂತ ರಾಜರ ಮನೆಗೆ ಕಳ್ಳಕ್ಕ ಹೋದಾಗ, ಕಳುತನಕ್ಕೆ ಹೋದಾಗ ಅಲ್ಲಿ ದಾರಿ ಒಳಗೆ ಸತ್ಸಂಗ ನಡೆದಿತ್ತು. ಆ ಸತ್ಸಂಗ ಆಯ್ದು ಹೋದ್ರೆ ಅಲ್ಲಿ ಹೋಲಾಕ ಒಂದು ಅವಕಾಶ ಇತ್ತು. ಆ ಸತ್ಸಂಗದೊಳಗ ಆಯ್ದು ಹೊಂಟಿದ್ದ ಮಗ್ಗಲ ಆಯ್ದು ಹೋಗುವ ಹೊತ್ನ್ಯಾಗ ಅಲ್ಲಿ ಸತ್ಸಂಗ ಕೇಳ್ತದ ಬಾ ಅಂತೇಳಿ ಎರಡು ಬಳ್ಳನ್ನ ಕಿವಿ ಒಳಗ ಒತ್ತೆ ಇಟ್ಕೊಂಡತ್ತ. ಒತ್ತೆ ಕಿವಿಯಾಗ ಬಳ್ಳ ಇಟ್ಕೊಂಡು ಹೋಗ ಮುಂದ್ ಒಂದ್ ಅಕಸ್ಮಿತ ಅದು ಯೋಗ ಒಂದ್ ಅವ್ನ ಕಾಲಿಗೆ ಒಂದ್ ಮುಳ್ಳು ಚುಚ್ತಂತ. ಮುಳ್ಳು ಚುಚ್ಚದಾಗ ಏನಾಯ್ತು ಅಂದ್ರ, ಆ ಮುಳ್ಳನ್ನು ಒಂದು ಬಳ್ಳಿ ಬಿಟ್ಟು ಆ ಮುಳ್ಳ ಕಿತ್ತಾಕ್ ಹೋದಂತ ಒಂದು ಶಬ್ದ ಅವ್ನ ಕಿವಿಯಾಗ ಬಿತ್ತಂತ. ಒಂದೇ ಶಬ್ದ ಕಿವಿಯಾಗ ಬಿತ್ತಂತ. ಏನ್ ಶಬ್ದ ಅದು ಕಿವಿಯಾಗ ಬಿತ್ತಂದ್ರ ನಾವು ಏನೋ ಅಲ್ಲಿ ಒಂದು ದೃಷ್ಟಾಂತ ಕತಿ ಹೇಳ್ಕೊತ ಬರ್ತಿದ್ರು. ಈ ಏನ ದೇವತೆಗಳು ಏನದಾರಲ್ಲ, ಇಂದ್ರ, ಇವ್ ಚಂದ್ರ, ಈ ಏನ್ ದೇವತೆಗಳ ಮುಂದ ಇವ್ ರಂಬೆ ಊರ್ವಶರಿ ಏನ ಸ್ವರ್ಗ ಲೋಕದಾಗ ಏನ ಡ್ಯಾನ್ಸ್ ಮಾಡ್ತಾರಲ್ಲ, ಇವ್ರೆಲ್ಲರೂ ಅಲ್ಲಿ ನೃತ್ಯನ ಮಾಡ್ತಾರಲ್ಲ, ಇವ್ರೆಲ್ಲಾ ಮಾಡೋರ್ಗೆ ಏನಿರ್ತದಪ್ಪ ಅಂದ್ರ ಅವ್ರು ಭೂಮಿ ಮ್ಯಾಗ ಕಾಲ್ ಹತ್ತಿರಂಗಲ್ಲ ಅನ್ನುವಂಥದ್ದನ್ನ ಒಂದು ಶಬ್ದ ಕಿವಿಯಾಗ ಬೀಳ್ತಿತ್ತ. ದೇವತೆಗಳಿಗೆ ನೆಲಕ್ಕ ಕಾಲ್ ಹತ್ತುವುದಿಲ್ಲ ಅಂತ ಒಂದು ಶಬ್ದ ಕಿವಿ ಬಿದ್ದಿರ್ತದಂತ ಅಲ್ಲಿ ಹೇಳೋ ಮಾತ. ಅವಾಗ ಹಂಗೆ ಗಸಕ್ಕನೆ ಬಳ್ಳ ಕಿವಿಯಾಗ ಇಟ್ಕೊಂಡು, ಆದ್ರೂ ಅದು ಸೂಕ್ಷ್ಮ ಕಿವಿಯ ಆದ್ರ ಉಳಿತದಂತ ಮನುಷ್ಯನಾಗ. ಹೋಗ್ತಾನಂತ, ಕಳುವು ಮಾಡ್ತಾನಂತ, ಕಳುವು ಮಾಡಿ ಎಲ್ಲಾ ತಗೊಂಡು ಹೋಗ್ತಾನ. ತಗೊಂಡು ಹೋದಾಗ ಅವ್ ಏನಾಗ್ತದಂದ್ರ ಮುಂದ ಆ ಭಟರು ಅಂದ್ರ ರಾಜನ ಕೈಯಾಗಿರುವಂತ ಯಮ ಭಟರು ಏನ್ ಮಾಡ್ತಾರಂದ್ರ, ಅದು ಶೋಧನೆ ಮಾಡ್ಕೋತ ಹೋದಾಗ ಅವ ಕಳ್ಳ ಸಿಗ್ತಾನಂತ. ಕಳ್ಳ ಸಿಕ್ಕಾಗ ತಂದವನ ಇಲ್ಲಿ ಕರ್ಕೊಂಬಂದ್ ಅವ್ ಏನ್ ಮಾಡ್ಬೇಕು, ಎಲ್ಲಾ ತರ ಶಿಕ್ಷೆ ಕೊಡ್ತಾರ, ಹೊಡಿತಾರ, ಬಡಿತಾರ. ಏನು ಮಾಡಿದ್ರು ಅವ್ ಬಾಯಿ ಬಿಡುದಿಲ್ಲ. ಅವ್ ಗುರು ನಂಗೆ ಹೇಳ್ತಾನೆ, ಏನು ಮಾಡಿದ್ರು ಬಾಯಿ ಬಿಡುದಿಲ್ಲ. ಬಾಯಿ ಬಿಡಾನಪ್ಪ ಇವ, ಏನು ಮಾಡಿ ಇಲ್ಲ, ಏನ್ ಮಾಡ್ಬೇಕು ಅಂತೇಳಿ ಎಲ್ಲಾ ತರನು ಅವಂಗೆ ಎಲ್ಲಾ ತರ ಪ್ರಯೋಗ ಮಾಡಿ ಅವ್ನ ಬಾಲ್ಯ ಬರ್ಸ್ಬೇಕು, ತುಡು ಮಾಡಿ ಅವ್ನ ಒಪ್ಪಿಸ್ಬೇಕಂತ ರಗಡ್ ಪ್ರಯತ್ನ ಮಾಡಿದ್ರು. 2-3 ರೀತಿ ಪ್ರಯತ್ನ ಮಾಡಿದ್ರು ಕೂಡ ಅವ ಒಪ್ಕೊಳ್ಳಿಲ್ಲ ಅಂತ. ಒಪ್ಕೊಳ್ಳಾರನ ಇವ್ ಏನಾರ ಮಾಡ್ಬೇಕು, ಇನ್ನೊಂದು ತರ ಬ್ಯಾರೆ ಇವ್ ಕುಡಿಸಿ ಪಡಿಸಿ ಏನ್ರ ಮಾಡಿ ಈ ದೇಹಾದಿ ಅವರ ಮರಿಸಿ ಅವ್ನ ಬಾಲ್ಯ ಬರ್ಸ್ಬೇಕು ಅಂತ ತಿಳ್ಕೊಂಡು ಏನ್ ಮಾಡಿದಾರಂದ್ರ, ಕೊನೆಗೆ ಒಂದು ಪ್ರಯೋಗ ಮಾಡಿದಾರಂತ. ಏನ್ ಪ್ರಯೋಗ ಅಂದ್ರ, ಅಲ್ಲಿ ಇಂದ್ರ ಚಂದ್ರ ಒಂದ್ ಒಳ್ಳೆ ನಾಟಕ ಮಾಡಂಗ್ ಮಾಡಿ, ಆ ನಾಟಕದೊಳಗ ಇವಾಗ ಸಿಕ್ಕಾಪಟ್ಟಿ ಕುಡಿಸಿ ಅದ್ ನೋಡಿದ್ವಿ ಎಂತ ಸ್ವರ್ಗ ಲೋಕದ, ನಾವೆಲ್ಲರೂ ಈ ಸ್ವರ್ಗ ಲೋಕದೊಳಗ ಅದೀವಿ. ಇಲ್ಲಿ ರಂಬೆ ಊರ್ವಶಿಯರು ಕುಣಿತಾರ, ಇಂದ್ರ ಚಂದ್ರದೇವಿ, ನಮ್ಗೇನು ದೇಹ ಇಲ್ಲ, ನಾವೆಲ್ಲಾ ದೇಹ ಬಿಟ್ಟವ್ರು ಅಂತೇಳಿ ಇವನು ಬಗಲಾನವ್ರು ಅವ್ನ ಬಾಯಿಲೆ ನುಡಿಸ್ಬೇಕು ಅನಿಸ್ಬೇಕು ಅಂತೇಳಿ ಹಿಂಗೆಲ್ಲವೂ ಕೇಳಿದ್ರಂತ. ಎಲ್ಲಾ ಕೇಳಿದಾಗ
ಹೌದಲ್ಲ, ನಾವ್ ಎಲ್ಲಾರು ಈಗ ಕುಡಿದ ನಿಷೇಧಾಗ ನಾವ್ ಎಲ್ಲಾರು ಕೂಡ ಎಲ್ಲಿದೆ ಅಂದ್ರೆ ಸ್ವರ್ಗ ಲೋಕದಾಗದೇವಿ ಅಂತ ಹಿಂಗ ಅವ ಭಾವ ಮಾಡಿ ಹೇಳ ಮುಂದ ಅವಾಗ ಅವ ಏನ್ ಮಾಡಿದಂತ, ಹೌದಲ್ಲ ನಾನು ಸ್ವರ್ಗದ ದೇಹನೇ ಇಲ್ಲ, ನಾ ದೇಹ ಹೋಗ್ಯದೀಗ, ನಾನು ಸ್ವರ್ಗದೊಳಗದೀನಿ ಅನ್ನುವಂಥದ್ದನ್ನ ಹೇಳ್ಬೇಕು. ಏನಾದ್ರೂ ದೇಹಕ್ಕೆ ಆಗ್ತದ, ದೇಹನೇ ನಾನು ಇಲ್ಲ ಅಂದಾಗ ನಾ ಸ್ವರ್ಗ ದೇಹಕ್ಕೆ ಬಂದ ನನಗೆ ಅದಕ್ಕೆ ಶಿಕ್ಷೆ ಕೊಡ್ತಾರ ಅಂತೇಳಿ ಹೇಳ್ಬೇಕು. ನಾನೇ ಕಳು ಮಾಡಿದ್ದೆ ಆ ಲೋಕದಾಗ ಅಂತ ಹೇಳ್ಬೇಕಂತ ಬಾಯಿ ಬರುವ ಹೊತ್ನತ್ತ ಬಂದ್ ಹೊತ್ನ್ಯಾಗ ಅದು ಒಂದು ಮಾತು ಯಾವುದು ಅಲ್ಲೇನ ಪುರಾಣ ಶಾಸ್ತ್ರದೊಳಗೆ ಒಂದು ಏನು ಮಾತು ಹೇಳಿದ್ರು, ಆ ಶಾಸ್ತ್ರದೊಳಗೆ ಏನು ಮಾತು ಬಂದಿತ್ತು, ದೇವತೆಗಳಿಗೆ ಕಾಲಗಳು ನೆಲಕ್ ಹತ್ತುವುದಿಲ್ಲ ಅನ್ನುವಂಥದ್ದು ಒಂದು ಮಾತು ಹೇಳಿದ್ರಂತ. ಅವಾಗ ಆ ಮಾತು ಅವಂಗ ಆ ಟೈಮ್ ಸ್ಮರಣಕ್ ಬತ್ತಂತ. ಯಾವ ಮಾತು? ಒಂದು ಮಾತು ಸ್ಮರಣಕ್ ಬಂದಾಗ ಅಲ್ಲಿ ಏನ್ ಮಾಡಿದ್ರು, ಅವರು ನಾಟಕ ಮಾಡಿದ್ರು, ಕುಡಿಸಿದ್ರು. ಇವ್ರಲ್ಲಿ ಏನ್ ಹೇಳಿದ್ರು, ಪುರಾಣದೊಳಗೆ ಏನ್ ಹೇಳಿದ್ರಲ್ಲಿ, ಅವ್ರ ದೇವತೆಗಳ ಕಾಲ ಆಗ್ಲಿ ಅವ್ರ ಕಾಲ ನೆಲಕ್ ಹತ್ತುದಿಲ್ಲ ಅಂದಾಗ ಇಲ್ಲಿ ಕಾಲ್ ನೆಲಕ್ ಹತ್ತಿತ್ತು, ಇದು ಸುಳ್ಳು ಹೇಳ್ತಾರ, ಇದು ಸುಳ್ಳು ಅದ ಅಂತ ತಿಳ್ಕೊಂಡು ನಾವ್ ಏನ್ ಮಾಡಿದಂತ ಮತ್ತ ಅದನ್ನ ಬಾಯಿನೇ ಬಿಡ್ಲಿಲ್ಲ ಅಂತ ಗಪ್ಪ ನುಂಗಿ ಇದು ಎಲ್ಲವೂ ಕೂಡ ನನಗೆ ಏನೋ ಅನ್ಸೇವಲ್ರಿ, ಇದು ಸುಳ್ಳು ಅದ ಅಂತ ಅನ್ನತ್ತಲೆ. ಅಂದ್ರೆ ನಾನು ತುಳು ಮಾಡಿಲ್ಲ ಅಂತೇಳಿ ಸ್ಪಷ್ಟ ಮಾಡಿದ್ನತ್ತ. ಅವಾಗ ಅವಾಗ ಏನ್ ಮಾಡಿದ್ರ ಅಂದ್ರೆ, ಇಷ್ಟೆಲ್ಲಾ ಹೇಳಿದ್ರು ಕೂಡ ಇವ ತುಡು ಮಾಡಿಲ್ಲ ಅಂದ್ರೆ ಇವ್ ಮಾಡಿಲ್ಲ, ಹೋಲ್ ಬಿಡು ಅಂತೇಳಿ ಅವನ್ನ ಏನ್ ಮಾಡಿದಾರತ್ತ, ಅವ್ನ ಪಾಶಕ್ ಹೋಗೋದು, ಅವ್ನ ಗಲ್ಲಿಗೆ ಹಾಕೋದು ಏನ್ ಮಾಡಿ ತಪ್ಪಿಸಿ ಅವ್ನ ಮನಿಗ್ ಬಿಟ್ರಂತ. ಅವಾಗ ಅವ ಏನ್ ಮಾಡಿದ್ನಂದ್ರ ಮುಂದ ಬಂದು, ಏನಪ್ಪಾ ಒಂದು ದಿವಸ ಒಂದು ಸತ್ಸಂಗದೊಳಗ ಒಂದು ಮಾತು ನನ್ನ ಕಿವಿಯಾಗಿ ಬಿದ್ದುದ್ದೇನಾಯ್ತು, ನಾನು ಪ್ರಾಣ ಹೋಗೋದನ್ನ ನಾನು ಉಳಿಸ್ಕೊಂಡೆ, ನಾನು ಗಲ್ಲಾಗೋದನ್ನ ನಾನು ಉಳಿಸ್ಕೊಂಡೆ. ಅಂದ್ರ ಈ ಒಂದು ಶಬ್ದಕ್ಕಿಂತ ಶಕ್ತಿ ಅಂದ್ರ ನಾನು ಜ್ಞಾನವನ್ನ ಮಾಡ್ಕೊಂಡ್ರೆ ನನಗೆ ಎಂತ ಶಕ್ತಿ ಆಗ್ತದ, ಇದು ಏನ್ ಮಾಡುದು ಅಂತ ಹೇಳಿ ಏನ್ ಮಾಡ್ನತ್ತವ ಜೀವನದೊಳಗಿನ ಒಂದು ನನ್ನ ಗಲ್ಲನ್ನು ತಪ್ತಲ್ಲ ಅಂತೇಳಿ ಬಿಟ್ಟು ಪರಿವರ್ತನೆಯಾಗಿ ಆ ಮಾತು ಹೇಳಿದ ಗುರುವಿನತೆ ಕೂಡಿ ಬಂದು ಅವಾಗ ಅವ ಸಾಷ್ಟಾಂಗ ನಮಸ್ಕಾರ ಹಾಕಿ, ಗುರುಗಳೇ ಒಂದು ಮಾತು ನನ್ನನ್ನು ಏನ್ ಮಾಡ್ತು, ಆ ಪಾಶಕ್ಕೆ ಹೋಗಕ್ಕ ನನಗೆ ಬದುಕಾಕ ಅವಕಾಶ ಆಯ್ತು. ನನ್ನ ಬದುಕನ್ನ ಈ ಪಾಶದಿಂದ ಅಂದ್ರೆ ಈ ಸಾವಿನಿಂದ ನಾನು ಪಾರಾಗಬೇಕಾದ್ರೆ ಈ ಶಾಸ್ತ್ರದೊಳಗೆ ಶಕ್ತಿ ಅದಲ್ಲ, ಸತ್ಸಂಗದೊಳಗೆ ಶಕ್ತಿ ಅದಲ್ಲ, ಅದಕ್ಕೆ ನಾನು ಸಾಯಲಾರಂತ ನನಗೆ ವಿದ್ಯಾವನ್ನ ಕರುಣಿಸು ಅಂತೇಳಿ ಬೇಡ್ಕೊಂಡಂತ. ಇದ್ರ ತಾತ್ಪರ್ಯ ಏನಪ್ಪಾ ಅಂದ್ರ, ಹೇಳು ಉದ್ದೇಶ ಏನಂದ್ರ, ಆ ಸತ್ಸಂಗದೊಳಗ ಬರ್ಬೇಕಂದ್ರ, ಸತ್ಸಂಗ ಜ್ಞಾನ ಆಗ್ಬೇಕಾದ್ರ, ತಿಳಿಬೇಕಾದ್ರ ನಮ್ಮ ಅಂತಃಕರಣಗಳು ಶುದ್ಧ ಆಗ್ಬೇಕಾಗ್ತದ. ಅಂತಃಕರಣ ಶುದ್ಧ ಆಗ್ಬೇಕಂದ್ರ ಇಂಥವೆಲ್ಲ ನಾಮಸ್ಮರಣೆ, ಜಪ, ತಪ, ಪೂಜಾ ನಾವು ಎಲ್ಲರೂ ನಮ್ಮ ಮನಿ ಒಳಗ್ ಕೂತು ಹೆಂಡ್ರು ಮಕ್ಳು ಎಲ್ಲರೂ ಕೂಡಿ ಅನ್ನೋದ್ರಿಂದ ಅದ್ರ ಶಕ್ತಿ ತಾಕತ್ತನೇ ಬ್ಯಾರೆ ಆಗ್ತದ ಅನ್ನುವಂಥದ್ದನ್ನ ಅವ್ರು ನಿನ್ನೆ ಒತ್ತು ಕೊಟ್ಟು ಹೇಳಿದ್ರು. ಅದಕ್ಕ ನಮ್ಮ ಅನೇಕ ಅವ್ರು ಏನೋ ಬಹಳ ಚಂದ ಹೇಳಿದ್ರು, ಅನೇಕ ನಮ್ಮ ಭಾರತ ಭೂಮಿ ಒಳಗ ಅನೇಕ ಮತ ಪಂಥ ಏನೇನೇ ಇದ್ರು ಕೂಡ ನಮ್ಮ ಭಾರತ ಭೂಮಿ ಒಳಗ ಎಂತ ಅಣು ಮಣ್ಣಿನೊಳಗೂ ಕೂಡ ಇಲ್ಲಿ ಏನೈತಪ್ಪ ಅಂದ್ರ ಆತ್ಮಜ್ಞಾನ, ಸತ್ಸಂಗಕ್ಕ ಇವೆಲ್ಲ ವೈಜ್ಞಾನವನ್ನು ಮೀರಿದಂತ ಇರುವಂತ ಈ ಸತ್ಸಂಗದೊಳಗ ಇವೆಲ್ಲ ನಮ್ಗ ಕರುಣಾಶಿ ಅಂದ್ರೆ ಪಂಚೀಕರಣ ನಾವ್ ಹೇಳ್ತೇವಲ್ಲ, ಎಲ್ಲವೂ ಕೂಡ ವೈಜ್ಞಾನವನ್ನ ಮೀರಿದಂತ ಹೇಳುವಂತ ಮಾತು. ಇವತ್ತ ವೈಜ್ಞಾನವನ್ನ ಮೀರ್ತದ ಹೇಳ್ತಾರ, ಡಾಕ್ಟರ್ ಏನ್ ಮುಗ್ದದ ಹೋಗು ಅಂತಂದಾಗ ಬಂದ ನಾವು ಎಷ್ಟೋ ಮಂದಿ ಒಂದು ಗುರುವಿನ ಆಶೀರ್ವಾದ ಜೊತೆ ಆಗ್ಲಿ, ಎಷ್ಟೋ ಮಂದಿ ಒಂದು ಮೂಲ ಔಷಧದಿಂದ ಇವತ್ತು ಎಷ್ಟೋ ಮಂದಿ ಆರಾಮಾಗಿದ್ರಪ್ಪ ಅಂತೇಳಿ ಹೇಳ್ತಿರ್ತಾರ ನಮ್ ಡಾಕ್ಟರ್ ಹೋಗಂದ್ರ ಅಲ್ಲೆಲ್ಲ ಇದು ಮುಗ್ದಾಯ್ತ, ಹೋಗಿ ಇನ್ನೊಂದ್ 2 ದಿವಸ ಆರಾಮಾಗಿದ್ದರೂ ಕೂಡ ಅದ ಅನ್ನುವಂಥದ್ದನ್ನ ಹೇಳೋ ಹೊತ್ನ್ಯಾಗ ಅಂತ ಶಕ್ತಿ ಎಲ್ಲೈತಪ್ಪ ಅಂದ್ರ ವಿಜ್ಞಾನ ಮೀರಿದಂತ ಆತ್ಮಜ್ಞಾನ ಶಕ್ತಿ ಒಳಗದ. ಅದಕ್ಕ ನಾವ್ ಇಂತ ಆತ್ಮಜ್ಞಾನಿಗಳಾಗ್ಬೇಕಂದ್ರ, ನಾನಾರು ಅಂತ ತಿಳಿಬೇಕಂದ್ರ ನಮ್ಗೆ ಏನ್ ಮಾಡ್ಬೇಕು ಅಂದ್ರ ಅಂತಃಕರಣಗಳು ಶುದ್ಧ ಮಾಡ್ಬೇಕಂದ್ರ, ಶುದ್ಧ ಮಾಡಿದಾಗ ಇವು ಗುಣಗಳಿಗೂ ನನಗಿಲ್ಲ, ಈ ಹಸಿವು ತೃಷ್ಯಗಳು ಕೂಡ ಎದಕ್ಕದಾವು, ದೇಹಕ್ಕದಾವು, ನಾನು ಇದಕ್ ಪ್ರತ್ಯೇಕವಾದ ಆತ್ಮಸ್ವರೂಪನೇ ಇದೀನಿ ಅನ್ನುವಂಥದ್ದನ್ನ ಇದಕ್ಕ ಇವತ್ತಿನ ಅವ್ರು ಹೇಳುವಂತ ಉದ್ದೇಶದ. ಅಂದ್ರ ಮೊದಲು ಹೇಳಿದಂತ ಮಾತುಗಳನ್ನ ನೀನು ತಿಳಿಬೇಕಾದ್ರೆ ಮೈತ್ರಿ, ನೀನ್ ಎಂತವದಿ, ಇಂಥ ಸುಂದರವುಳ್ಳ ಜ್ಞಾನವನ್ನು ತಿಳ್ಕೊಳಕ ಇಂಥ ಸುಂದರವಾದ ಮೈತ್ರಿಯೇ ಕೇಳು ಅಂತೇನು ಹೇಳ್ಕೋತ ಯಾಜ್ಞವಲ್ಕ ಮೈತ್ರಾದೇವಿ ಹೇಳ್ಕೋತ ಬಂದಾರಲ್ಲ. ಅದಕ್ಕಿನ ಧರ್ಮ ಯಾವ್ದಂದ್ರ ನೆನಪಿಟ್ಕೊಳ್ಳೋದು. ನಾ ಅನ್ನುವಂಥದ್ದು ಎದಕ್ಕದಪ್ಪ ಅಂತ ಕೇಳಿದ್ರ ಅದು ಅಹಂಕಾರ ಧರ್ಮದ. ಹೀಗೆ 6 ಪ್ರಕಾರವಾಗಿರ್ತಕ್ಕಂಥ ಈ ಧರ್ಮಗಳು ದೇಹಕ್ಕದ, ಆದ್ರೆ ನಿನಗಿಲ್ಲ. ನಿನಗಂದ್ರ ನನಗಿಲ್ಲ. ನಾನು ಅಂದ್ರೆ ಇಲ್ಲಿ ಆತ್ಮ, ಯಾವ ಲೇಪನಗಳೇ ಇಲ್ಲ, ಎಲ್ಲ ಶರೀರಕ್ಕದಾವು ಹೊರತಾಗಿ ನನಗಿಲ್ಲ, ನಿನಗಿಲ್ಲ ಅನ್ನುವಂಥದ್ದನ್ನ ಬಹಳ ಮಾರ್ಮಿಕವಾಗಿ ತಿಳಿಸ್ಕೊಡ್ತಕ್ಕಂಥ ಈ ಒಂದು ವಿಷಯ.
ಇವೆಲ್ಲ ಆಗ್ಬೇಕಾಗಿತ್ತು ಅಂದ್ರ ನೀವು ನನಗಲ್ಲ ನಾನು ಪರಿಶುದ್ಧ ಆತ್ಮದಿನಿ, ನಾನು ಶುದ್ಧ ಆತ್ಮದಿನಿ, ನನ್ಗೆ ಯಾವ ಲೇಪನ ಇಲ್ಲ, ನನ್ನ ಹಿಂದೆ ಇವು ಅರಿತಾವ. ಇವೆಲ್ಲ ಭೂತಗಳು ನನ್ನಿಂದ ಅರಸ್ವತ್ತಾವ. ನಾನು ಮಾತ್ರ ಚೈತನ್ಯ ಸ್ವರೂಪನಾಗಿರ್ತಕ್ಕಂಥವು, ನಾನು ನೋಡ್ತೀನಿ, ಇವು ನೋಡಿಸ್ಕೊಳ್ತಾವು ಅನ್ನುವಂಥದ್ದನ್ನ ಇಲ್ಲಿ ಬಹಳ ಮಾರ್ಮಿಕವಾಗಿ ವಿಷಯಗಳನ್ನ ಪ್ರಸ್ತಾವನೆ ಮಾಡ್ತಾರೆ. ಅದಕ್ಕಾಗಿ ನೀನು ಆಗುಗಳೆಲ್ಲ ಅವು ಆಗುವೆ, ಆದ್ರ ನೀನು ಮಾತ್ರ ಯಾವುದಕ್ಕೂ ಲೇಪನಗಳಿಲ್ಲ ಅನ್ನುವಂತ ಪದೇ 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 ಬಹಳಷ್ಟು ತಿಳಿಸಿ ಹೇಳ್ತಾರೆ. ಹೆಂಗ ಸಮುದ್ರದ ತೆರೆಗಳು ಮೇಲಿಂದ ಮೇಲೆ ಬರ್ತಾ ಇದಾವೋ, ಅದು ಎಲ್ಲಿ ಉತ್ಪತ್ತಿ ಆಗ್ತದೆ? ತೆರೆ ನೀರಿನಲ್ಲಿ ಉತ್ಪತ್ತಿ ಆಗ್ತದೆ. ನೀರಿನಲ್ಲಿ ಒಂದೊಂದು ತೆರೆ ಅಡಗುತ್ತಾವು, ಒಂದೊಂದು ಎತ್ತರವಾಗಿ ಬೀಳುತ್ತಾವು. ಇವು ಎಲ್ಲ ನಮ್ಮ ದೇಹದೊಳಗೆ ಆಗ್ತಕ್ಕಂಥದ್ದು. ಈಗ ಅದು ತಲೆಗೂದಲದ ಹೇಳಿದ್ರಿ, ಕೇಶ, ಅವೆಲ್ಲ ಜ್ಯೋತಿಗಳು ಎಲ್ಲ ಇವು ಅದರ ಧರ್ಮಗಳು, ಅದನ್ನ ನಾವು ಮಾಡ್ಕೊಂಡಿರ್ತಕ್ಕಂಥದ್ದು. ಆದ್ರ ಇವೆಲ್ಲ ನನಗೆ ಲೇಪನ ಅಲ್ಲ. ಇದರಿಂದ ನಾನು ಬಹಳ ದೂರ ಇದ್ದೀನಿ, ಪರಿಶುದ್ಧ ಇದ್ದೀನಿ ಅನ್ನುವಂಥದ್ದನ್ನು ಪದೇ ಪದೇಯಾಗಿ ಯಾಜ್ಞವಲ್ಕ ಮುನಿಗಳು ಮೈತ್ರಾದೇವಿಗೆ ಬಹಳ ಸಮರ್ಪಕವಾಗಿ ತಿಳಿಸಿ